ಮದುವೆ ಮಂಟಕ ಬಂದ ವಧುವರರಿಗೆ ಅಕ್ಷತ ಹಾಕಿ ಆಶೀರ್ವಾದ ಮಾಡಿದ್ರೆ ಅಷ್ಟ ಸಾಕ್ರಿ. ನನಗ ಕೋಟಿ ರೂಪಾಯಿ ಕೊಟ್ಟಂತ ಸಂತೋಷ ಆಕತ್ರಿ. ನೋಡ್ರಿ ಏನುಂದ್ರ ದೇವ್ರು ಕೊಟ್ಟ ಶಕ್ತಿಯಾಗ ಅಷ್ಟು ಮದುವೆ ಮಾಡ್ಕೊಂಡ್ರಿ. ಈ ದುಡ್ಡು ಬೇಡ. ರುದ್ರ, ನೀನು ತುಂಬಾ ಸ್ವಾಭಿಮಾನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಪ್ಪ, ಇಂಥ ವಿಷಯದಲ್ಲಿ ಯಾವತ್ತೂ ಸಂಕೋಚ ಪಡ್ಕೋಬಾರ್ದು. ಅದ್ರ ಮೇಲೆ ಮದುವೆ ಮುಂಜುವೆ ಅಂದ ಮೇಲೆ ದುಡ್ಡು ಬೇಕಾಗುತ್ತದೆ. ಅದು ಈಗ ನಾವು ಕೊಡುತ್ತಿರುವ ನಿನಗೆ ದುಡ್ಡು ಸಾಲದ ರೂಪವಾಗಿ ಅಲ್ಲಪ್ಪ, ನಿನ್ನ ಮೇಲೆ ಇಟ್ಟಿರುವ ವಿಶ್ವಾಸ ಅಭಿಮಾನಕ್ಕಾಗಿ. ತಾಯಿಲ್ಲದ ಮಗಳು ಅಂತ ತಿಳಿದು ಕೊಡೋ ದುಡ್ಡನ್ನ ಬೇಡ ಅಂತದ್ದು ತಗೊಂಡಿಲ್ಲ. ನಮ್ಗೆ ತುಂಬಾ ಸಂತೋಷ ಆಯ್ತು. ಅವರ ಒಂದು ಮಾತ್ರೆ ಮತ್ತೆ ದುಡ್ಡು ಕೊಟ್ಟು ನಂತ ನಾಳೆ ಮದುವೆಗೆ ಬರ್ಲಿಕ್ಕಂದ್ರ ನೋಡ್ರಿ ಅವರ ಈ ಮನಿ ಹೆಚ್ಚಿಸು ಕಡೆ ಮತ್ತ. ರುದ್ರ, ನಾವು ನಿನ್ನ ಮಗಳ ಮದುವೆಗೆ ನಾವು ತಪ್ಪಿಸೋದ? ರುದ್ರ, ಈ ನೋಡಿ ಜನ ಏನ್ ತಿಳ್ಕೊಂಡಾರು? ಗಂಡ ಇದ್ದನಿ ರುದ್ರ ಅಂದ್ರೆ ಅಣ್ಣ ತಮ್ಮಂದ್ರು ಅಥವಾ ತಂದೆ ಮಕ್ಕಳು ಅಂತ ತಿಳಿದುಕೊಂಡಿರುವಾಗ ನಾವು ನಿನ್ನ ಮಗಳ ಮದುವೆ ಬರೋದು ತಪ್ಪಿಸೋದಾಗುತ್ತ? ಈಗ ಮಾಡುತ್ತಿರುವ ನಿನ್ನ ಮಗಳ ಮದುವೆಯಲ್ಲೂ ನನ್ನ ಮಗಳ ಮದುವೆ ಖಂಡಿತವಾಗಿ ತಪ್ಪಿಸದೆ ನಿನ್ನ ಮಗಳ ಮದುವೆ ಬರ್ತೀವ. ತುಂಬಾ ಸಂತೋಷ ಆಯ್ತು ಧನ್ಯರ, ತುಂಬಾ ಸಂತೋಷ ಆಯ್ತು ನಿಮ್ಮ ಮಾತು ಕೇಳಿ. ನೋಡ್ರಿ ಧನ್ಯರ, ಬೆಂಗಳೂರಾಗ ಇರೋ ಮಾತೇಶಪ್ಪ ಧನ್ಯರ ಮದುವೆ ಕಳಿಸ್ಬಿಡಲ್ಲ. ಯಾರು ಬೇಡ ಅಂತಾರೆ? ಇವತ್ತು ಸಾಯಂಕಾಲನೇ ಫೋನ್ ಮಾಡಿ ತಿಳಿಸ್ತೀನಿ. ಮದುವೆ 4 ದಿನ ಇರುವಾಗಲೇ ಬಾ ಅಂತ ಹೇಳ್ತೀನಿ. ಇದೇ ವಾರದಲ್ಲಿ ಎಕ್ಸಾಮ್ ಮುಗಿತಾನೆ. ಎಕ್ಸಾಮ್ ಮುಗಿದ ತಕ್ಷಣ ಊರಿಗೆ ಬರ್ತಾನೆ. ಊರಿಗೆ ಬಂದ ತಕ್ಷಣ ಅವನು ಮದುವೆ ವಿಷಯ ತಿಳಿಸಿ ಮದುವೆ ಕರ್ಕೊಂಡು ಹೋದ್ರಾಯ್ತು. ನಾನು ಮರ್ತು ಬಿಟ್ಟಿನ್ರಿ, ಧನ್ಯರ್ ಬರೋದು ವಿಷಯ ಮರ್ತು ಬಿಟ್ಟಿನ್ರಿ. ನೋಡ್ರಿ ಹೆಂಗಿದ್ರು ದೇವ್ರ ಖುಷಿ ಕೊಟ್ಟಂಗಾತ, ಎಲ್ಲರೂ ಕೂಡಿ ಮದುವೆ ಮುಗಿಸ್ಬಿಟ್ರಿ. ಮದುವೆ ಸಿದ್ಧತೆ ಭರ್ಜರಿಯಾಗಿರ್ಬೇಕು. ನಿನ್ನ ಮಗಳ ಮದುವೆ ನೋಡಿ ಜನ ಬಹಳ ಹೌದೌದು ಹಾಯ್ ಮಾಡು. ನಿಮ್ಮ ಆಶೀರ್ವಾದ ಇರ್ತದ್ರ ನಾ ಯಾರು ಭೀ ಅಂತ ಮದುವೆ ಇವತ್ತು DC ಅವರು ಮೀಟಿಂಗ್ ಕರೆದಿದ್ದಾರೆ. ಯಾಕಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಕೆರೆಗಳಿಗೆ ಹೂಳು ಎತ್ತದ ಸಲುವಾಗಿ ನಾನು ಅರ್ಜೆಂಟ್ DC ಅವರು ಮೀಟಿಂಗ್ ಹೋಗ್ಬೇಕಾಗೈತಿ. ನಾನು ಹೋಗ್ಬರಲ್ಲ. Oh,